ಹಿಂದೆ ಇದೆಯಂತೆ ಕುತಂತ್ರ. ಮತದಾನಕ್ಕೆ 3 ದಿನ ಇರಬೇಕಾದ್ರೆ ಹಿಂದೆ ಬಿಡುಗಡೆಯಾಗಿದೆ. ಸರ್ಕಾರ ಎಸ್ಐಟಿಯನ್ನು ಈಗಾಗಲೇ ರಚನೆ ಮಾಡಿದೆ. ತನಿಖೆ ನಡೀಲಿ, ತಪ್ಪಿತಸ್ಥರನ್ನ ಶಿಕ್ಷೆಗೆ ಒಳಪಡಿಸಲಿ. ಫಸ್ಟ್ ಆಫ್ ಆಲ್ ಅವುಗಳನ್ನ ಬಿಡುಗಡೆ ಮಾಡಿದ ಯಾರು? ಬಿಡುಗಡೆ ಮಾಡುವ ಉದ್ದೇಶವಾದ್ರೂ ಏನಿತ್ತು? ಮೊದಲು ಯಾಕೆ ಮಾಡಲಿಲ್ಲ? ಮತದಾನಕ್ಕೆ ಕೇವಲ 3 ದಿನಗಳ ಹಿಂದೆ ಪೆನ್ ಡ್ರೈವ್ ಬಿಡುಗಡೆಯಾಗಿದೆ. ಅಂದ್ರೆ ಎಲೆಕ್ಷನ್ಗೆ ಹತ್ರ ಇರ್ಬೇಕಾದ್ರೆ ಬಿಡುಗಡೆ ಮಾಡಿದ್ರ? ಕುತಂತ್ರ ಅಂತ ಅನ್ಸಲ್ವಾ ಇದು? ಸರ್ಕಾರ ಎಸ್ಐಟಿಯನ್ನ ರಚನೆ ಮಾಡಿದೆ, ಆಕ್ರೋಶ ವ್ಯಕ್ತಪಡಿಸಿದೆ. ಅವರೆಲ್ಲ ಬಹಳ ದೊಡ್ಡ ಇದ್ರಲ್ಲಿ ಬಂದಿರೋರ. ಇಲ್ಲಿ ಕುಟುಂಬದ ಹೆಸರನ್ನ ಯಾಕೆ ತರ್ತೀರಿ? ದೇವೇಗೌಡರ ಹೆಸರನ್ನ ಯಾಕೆ ತರ್ತೀರಿ? ಕುಮಾರಸ್ವಾಮಿ ಹೆಸರು ಯಾಕೆ ತರ್ತೀರಿ? ತಪ್ಪು ಯಾರು ಮಾಡಿದರೆ ತಪ್ಪು ಶಿಕ್ಷೆ ಅನುಭವಿಸ್ಬೇಕು. ನಾನೇ ಹೇಳಿದ್ದೇನಲ್ಲ, ನಾವೇನು ವಯಸ್ಸುಗಳ ಪ್ರಶ್ನೆ ಇಲ್ಲ. ತಪ್ಪಾಗಿರ್ತಕ್ಕಂಥ ನಿಜ SIT ರಚನೆ ಆಗಿದೆ. SIT ರಚನೆ ರಿಪೋರ್ಟ್ ಏನು ಕೊಡ್ತಾರೆ, ಅದ್ರ ಮೇಲೆ ತಪ್ಪು ಮಾಡಿದರೆ ತಪ್ಪು ಅನುಭವಿಸ್ಲೇ, ಶಿಕ್ಷೆ ಅನುಭವಿಸ್ಲೇಬೇಕು. ಈಗ ಇಂಥ ವಿಷಯಗಳು ಮುಜುಗರ ನನ್ನೊಬ್ಬನಿಗೆ ಅಲ್ಲ, ಸಮಾಜಕ್ಕೆ ಆಗುತ್ತೆ. ಸಮಾಜಕ್ಕೆ ಮುಜುಗರ ಆಗುತ್ತೆ. ಇದು ನಾನು ಇದರ ವಿಷಯದಲ್ಲಿ ಸಹಮತ ಇಲ್ಲ. ಇವತ್ತು ಪ್ರಜಾವಾಣಿ ಒಂದು ಆರ್ಟಿಕಲ್ ನೋಡಿದೆ. ನಾನು ಪ್ರಜಾವಾಣಿ ಒಂದು ಸ್ಪೆಷಲ್ ಆರ್ಟಿಕಲ್ ಕೆಲವರದು ಇಂಟ್ರೋ ಮಾಡಿದ್ದಾರೆ. ಒಟ್ಟಾರೆ ಪ್ರಜ್ವಲ್ ರೇವಣ್ಣ ಅವರ ವಿಚಾರದಲ್ಲಂತೂ ಬೇರೆ ಬೇರೆ ಬೆಳವಣಿಗೆ ಆಗ್ತಿದೆ. ಪಕ್ಷದಿಂದ ಉಚ್ಚಾಟನೆ ಕೂಡ ಆಗಿದೆ. ವಿದೇಶದಿಂದ ಬರಬೇಕು, SIT ತನಿಖೆಯ ರಿಸಲ್ಟ್ ಬರಬೇಕು, ಆಗಷ್ಟೇ ಸತ್ಯತೆ ಏನು ಅನ್ನೋದು ಬೆಳಕಿಗೆ ಬರುತ್ತೆ.